ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಮನೆಯ ಯಜಮಾನಿಯರು, ಅದು ಕೂಡ ಗೃಹಲಕ್ಷ್ಮಿಯರು ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು ಯಾವಾಗ ಹಣ ಬರುತ್ತೆ ಅಂತ ಹೇಳಿ. ಕೊನೆಗೂ ಕೂಡ ಸರ್ಕಾರ ಈಗ ಮನಸ್ಸು ಮಾಡಿದೆ, 2,000 ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣವನ್ನ ಫಲಾನುಭವಿಗಳ ಒಂದು ಖಾತೆಗೆ ಜಮಾ ಮಾಡಿರಬಹುದು. ಅಷ್ಟೇ ಅಲ್ಲ, 27ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡೋಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಇಷ್ಟು ದಿನಗಳ ಕಾಯುವಿಕೆಗೆ ಸರ್ಕಾರಕ್ಕೆ ಕೊನೆಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ನೋಡಿ, ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಗೃಹಲಕ್ಷ್ಮಿಯ ಯೋಜನೆ. ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಪ್ರತಿ ತಿಂಗಳು ಕೂಡ 2,000 ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂತಹ ಫಲಾನುಭವಿಗಳ ಖಾತೆಗೆ ಈಗ ಯಶಸ್ವಿಯಾಗಿ ಈ ಒಂದು ಹಣ ಜಮೆಯಾಗಿದೆ. ಒಟ್ಟಿನಲ್ಲಿ ನೋಡಿ, ಈಗಾಗಲೇ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳಿಗೆ ಅಥವಾ ಯಾರು ಯಜಮಾನಿಯರಿದ್ದಾರೆ ಅವರಿಗೆ 52,000 ರೂಪಾಯಿ ಬಂದಿದೆ. ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರ ಏನಿದೆ ಅದು ಕೂಡ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಆಗಿರುವಂತಹ ದಿನೇಶ್ ಗೌಳಿಗೌಡ ಏನಿದ್ದಾರೆ, ಗೂಳಿಗೌಡ ಅವರು ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕಳೆದ 2.5 ವರ್ಷದಲ್ಲಿ ರಾಜ್ಯ ಸರ್ಕಾರ ತನ್ನ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಬರೋಬ್ಬರಿ 1,20,433 ಕೋಟಿ ರೂಪಾಯಿ ಹಣವನ್ನು, ಅದಕ್ಕಿಂತ ಹೆಚ್ಚಿನ ಹಣವನ್ನು ನೇರವಾಗಿ ಮತ್ತು ಪಾರದರ್ಶಕವಾಗಿ ಜನರ ಖಾತೆಗೆ ವರ್ಗಾವಣೆ ಮಾಡುವ ಮೂಲಕ ಒಂದು ರೀತಿಯಾಗಿ ಯಶಸ್ವಿ ಕೂಡ ಆಗಿತ್ತು. ಸರ್ಕಾರ ಸೈ ಅಂತ ಕೂಡ ಅನಿಸ್ಕೊಂಡಿತ್ತು. ಈಗ ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ರಾಜ್ಯದಲ್ಲಿ ನೋಡಿ, ಒಟ್ಟು 1,24,10,629 ಮಹಿಳೆಯರಿಗೆ ಹಣ ಬಂದಿದೆ. ಅವರು ನೋಂದಣಿ ಕೂಡ ಆಗಿದ್ರು. ಈ ಯೋಜನೆಗಾಗಿ ಸರ್ಕಾರ ಇದುವರೆಗೆ ಒಟ್ಟು 63,345.34 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿದೆ. ದೊಡ್ಡ ಮಟ್ಟದ ಹಣವನ್ನೇ ಕೊಟ್ಟಿರುವಂಥದ್ದು. 26 ಕಂತುಗಳ ಹಣ ಏನಿದೆ, ಆ ಕಂತುಗಳ ಹಣ ಯಶಸ್ವಿಯಾಗಿ ಬಂದಿದೆ, ಅವರಿಗೆ ಸಿಕ್ಕಿದೆ ಕೂಡ. ಈಗ ನಂತರ 27ನೇ ಕಂತಿನ ಹಣವ ಬಿಡುಗಡೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅನುದಾನವನ್ನು ಈಗಾಗಲೇ ಖಜಾನೆಯಿಂದ ಬಿಡುಗಡೆ ಕೂಡ ಗೊಳಿಸಿದೆ. ಅವರಿಗೆ ಹೋಗಬೇಕು ಅಂತ ಶೀಘ್ರದಲ್ಲೇ ಈ ಒಂದು ವಿಚಾರ ಕೂಡ ಜನರಿಗೆ ತಲುಪುತ್ತೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ 31 ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಒಂದು ಹಣ ತಲುಪುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಮನೆಯ ಯಜಮಾನಿಗೆ ತಿಂಗಳಿಗೆ 2,000ದಂತೆ ಒಬ್ಬ ಮಹಿಳೆಗೆ ಈಗಾಗಲೇ 52,000 ರೂಪಾಯಿ ಹಣವನ್ನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಈ ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಮಹಿಳೆಯರು ಅವರವರಿಗೆ ಬೇಕಾದಂಥ ಒಂದು ಸಾಮಗ್ರಿಗಳನ್ನ ತಗೋಬಹುದು ಮನೆಗೆ, ಅದಕ್ಕೆ ಅನುಕೂಲ ಆಗಲಿ ಅಂತಲೇ ಈ ದುಡ್ಡನ್ನು ಕೊಟ್ಟಿತ್ತು. ಇನ್ನು ಗ್ಯಾರಂಟಿ ಯೋಜನೆಗಳು ಕೇವಲ ಹಣದ ಸಹಾಯವಲ್ಲದೆ ಗೌರವದ ಭರವಸೆಯನ್ನು ಕೂಡ ನೀಡಿವೆ ಜನಕ್ಕೆ. ಪಕ್ಷಭೇದವಿಲ್ಲದೆ ಎಲ್ಲರಿಗೂ ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದೆ, ತಲುಪಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ರಾಜ್ಯದ 1,65,000 ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ರಾಜ್ಯದ 1,65,65,000 ಮನೆಗಳಿಗೆ 200 ಯೂನಿಟ್ ಉಚಿತ ಕರೆಂಟನ್ನು ಕೊಡುತ್ತಾ ಇದೆ. ಇದುವರೆಗೂ ಇದಕ್ಕೋಸ್ಕರ ಒಟ್ಟು 22,839 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದೆ. ಇನ್ನು ಶಕ್ತಿ ಯೋಜನೆಯಡಿಯಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಉಚಿತ ಸೌಲಭ್ಯವನ್ನು ಕೊಟ್ಟಿದೆ. ಈಗಾಗಲೇ ಇದಕ್ಕೋಸ್ಕರ ನೋಡಿ 679.20 ಕೋಟಿ ರೂಪಾಯಿಯಷ್ಟು ಟಿಕೆಟ್ಗಳು ವಿತರಣೆ ಮಾಡಲಾಗಿದೆ. ಅಂದರೆ ಅಷ್ಟು ಜನ ಮಹಿಳೆಯರು ಈ ಒಂದು ಯೋಜನೆಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು. ಇನ್ನು ನೋಡಿ, ಇನ್ನು ಗ್ಯಾರಂಟಿ ಯೋಜನೆಯಲ್ಲಿ ನಾವು ನೋಡೋದಾದರೆ ಅನ್ನಭಾಗ್ಯ ಯೋಜನೆ, ಆ ಒಂದು ಯೋಜನೆಯ ಅಡಿಯಲ್ಲಿ ಕೆಲವು ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿಯನ್ನು, ಹಣವನ್ನು ಕೂಡ ಕೊಟ್ಟಿದೆ ಸರ್ಕಾರ. ಒಟ್ಟು ಈ ಯೋಜನೆಗಾಗಿ 16,000 ಕೋಟಿಯನ್ನು ವ್ಯಯಿಸಿದೆ. ಅಂದರೆ ಇದಕ್ಕೋಸ್ಕರ ಮೀಸಲಿಟ್ಟು ಕೊಟ್ಟಿದೆ ಕೂಡ. ಇನ್ನು ಯುವ ನಿಧಿ ಅಂತ ಬಂದಾಗ ಈ ಯೋಜನೆಯ ಅಡಿಯಲ್ಲಿ 3,08,226 ನಿರುದ್ಯೋಗಿ ಪದವೀಧರರು ಏನಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವು ಕೊಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಒಟ್ಟು 915 ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಅವರ ಖಾತೆಗೇನೆ ಹಾಕುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ದೊಡ್ಡ ಮಟ್ಟದ ಒಂದು ಯಶಸ್ಸು ಅಂತ ಹೇಳ್ಬೋದು. ಅವರು ಕಾಂಗ್ರೆಸ್ ಸರ್ಕಾರದವರು ಕೂಡ ಅದನ್ನೇ ಹೇಳ್ಕೊಳ್ತಾರೆ. ಇನ್ನು ಇದೇ ವಿಚಾರವಾಗಿ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ 26ನೇ ಕಂತಿನ ಹಣವನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ, ಯಶಸ್ವಿಯಾಗಿ ಖಾತೆಗಳಿಗೆ ಹೋಗಿದೆ ಕೂಡ. ಇವರಿಗೆ ಪ್ರತಿ ಮಹಿಳೆಯರಿಗೆ ಅಥವಾ ಯಜಮಾನಿಯರಿಗೆ ಈಗಾಗಲೇ ನಾವು ಹೇಳಿದಂತೆ 52,000 ರೂಪಾಯಿ ಬಂದಿದೆ. ಇನ್ನು ಈ ಗ್ಯಾರಂಟಿ ಯೋಜನೆಯಲ್ಲಿ ಮತ್ತು ಮುಖ್ಯವಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1-2 ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಅನೇಕ ಮಹಿಳೆಯರಿಗೆ ಕೂಡ ಹೇಳಿದರು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕೂಡ ಮಾತುಕತೆ ಆಯಿತು. ಆರೋಪಗಳು ಪ್ರತ್ಯಾರೋಪಗಳು ಕೇಳಿಬಂದವು. ಎಲ್ಲೋ ಒಂದು ಕಡೆ ಲೋಪದೋಷ ಆಗಿತ್ತು, ಅದನ್ನು ಸರಿಪಡಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತು. ಅದರಂತೆಯೇ ಸರಿಪಡಿಸಿ ಉಳಿದಿರುವಂತಹ ಖಾತೆ ಏನಿದೆ ಅಂದರೆ ಕಂತಿನ ಹಣವನ್ನು ಅವ್ರ ಖಾತೆಗೆ ಹಾಕ್ತಾರೆ. ಮತ್ತು ಈಗ ಇನ್ನೂ ಎಷ್ಟು ಕೊಡಬೇಕಾಗಿದೆ ಅದನ್ನು ಕೂಡ ಎಲ್ಲ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಬರೋಬ್ಬರಿ ನೋಡಿ 1,20,000
433 ಕೋಟಿ ಅಂತ ಏನು ಹೇಳಿದ್ವಿ, ಅಷ್ಟು ದೊಡ್ಡ ಮಟ್ಟದ ಹಣ ಕೂಡ ಕೊಟ್ಟಿದೆ. ಈಗಾಗಲೇ ಗೃಹಲಕ್ಷ್ಮಿಯರು ಏನು ಕಾಯ್ತಾ ಇದ್ರು ಅವ್ರಿಗೆ ಹಣ ಬಂದಿದೆ. ಹೇಳ್ತಾ ಇತ್ತು ಸರ್ಕಾರ ಪ್ರತಿ ಬಾರಿಯೂ ಕೂಡ, ನಾವು ಮಾಡಿದಂತಹ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸೋದಿಲ್ಲ, ಸರಿಯಾಗಿ ಕೊಡ್ತೀವಿ ಅಂತ. ಆದರೆ ಯಾವ ಯೋಜನೆಯ ಮೇಲೆ ಜನ ಎಷ್ಟು ಡಿಪೆಂಡ್ ಆಗಿದ್ರೋ ಗೊತ್ತಿಲ್ಲ. ಆದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರವಾಗಿಯೂ ಅಂತ ಕೂಡ ಮನೆಯಲ್ಲಿದ್ದಂತಹ ಎಲ್ಲ ಮಹಿಳೆಯರು ಮತ್ತು ಯಜಮಾನಿಯರೇನಿರ್ತಾರೆ ಪ್ರತಿ ತಿಂಗಳು ಕೂಡ ಕಾಯ್ತಾ ಇದ್ರು, ಯಾವಾಗ ಬರುತ್ತೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಪ್ಡೇಟ್ ಸಿಕ್ಕಿದೆ. ಈಗಾಗಲೇ ಸರ್ಕಾರ 26ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನು 27ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತಹ ಇಲಾಖೆಗೆ ಮತ್ತು ಆರ್ಥಿಕ ಇಲಾಖೆ ಏನಿದೆ ಅದಕ್ಕೂ ಕೂಡ ಹೇಳಿದ್ದಾರೆ. ಅವರ ತಜ್ಞರು ಕೂಡ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಹಾಕಬೇಕು. ಮತ್ತು ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಗೊಂದಲ ಕೂಡ ಇತ್ತು. ಏನಂತಂದರೆ ನೋಡಿ, ಆರ್ಥಿಕವಾಗಿ ಸರಿಯಾದ ರೀತಿಯಲ್ಲಿ ಉತ್ತಮವಾಗಿರುವಂಥವರು, ಸಬಲರಾಗಿರುವಂಥವರು, ಟ್ಯಾಕ್ಸನ್ನು ಪೇ ಮಾಡುವಂಥವರು ಎಲ್ಲರೂ ಕೂಡ ಇದರಲ್ಲಿ ಯೋಜನೆಗೆ ಒಳಪಟ್ಟಿದ್ರು. ಅವರು ಕೂಡ ದುಡ್ಡನ್ನು ತಗೊಂಡಿದ್ರು. ಅಷ್ಟೇ ಅಲ್ಲ, ಈ ಯೋಜನೆ ಅಡಿಯಲ್ಲಿ ಕೆಲವರು ಮೃತಪಟ್ಟಿದ್ರು, ಅವರ ಖಾತೆಗೂ ಕೂಡ ಹಣ ಹೋಗಿದೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಯಾರು ಫಲಾನುಭವಿಗಳಿದ್ದಾರಲ್ಲ ಆ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ಕೊಡ್ತೀವಿ. ಇನ್ನು ಟ್ಯಾಕ್ಸ್ ಪೇ ಮಾಡೋರಿಗಾಗಿರ್ಬೋದು, ಸರಿಯಾದ ರೀತಿಯಲ್ಲಿ ಆರ್ಥಿಕವಾಗಿ ಇರೋರಿಗಾಗಿರ್ಬೋದು, ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಕೆಲವರಿಗೆ ಈ ಯೋಜನೆಯ ಹಣ ಸಿಗಲಿಕ್ಕಿಲ್ಲ, ಕೆಲವರಿಗೆ ಕಟ್ಟಾಗುತ್ತೆ. BPL ಕಾರ್ಡ್ ಇರೋರಿಗೆ ಸಿಗುತ್ತೆ, ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಯಾರಿರ್ತಾರೆ ಅವ್ರಿಗೆ ಸಿಗೋದಿಲ್ಲ. IT ದೊಡ್ಡ ಉದ್ಯೋಗದಲ್ಲಿ ಮಾಡ್ತಾ ಇರುವಂಥವ್ರು, ಜಾಸ್ತಿ ಸಂಬಳನ ತಗೊಳ್ತಿರೋರಿಗೆ ಅವ್ರ ಮನೇಲಿ ಯಾರಾದರೂ ಆ ಥರ ಇದ್ದರೆ ಅವ್ರಿಗೆ ಕೂಡ ಸಿಗೋದಿಲ್ಲ ಈ ಯೋಜನೆ. ಆದರೆ ನಿಜವಾಗಿಯೂ ಬಡವರು ಯಾರಿದ್ದಾರೆ, ಈ ಒಂದು ಯೋಜನೆ ಒಂದು ಏನಿದೆ ಇದರ ಅಡಿಯಲ್ಲಿ ಬರ್ತಾರೆ, ಒಳಪಡ್ತಾರೆ, ಫಲಾನುಭವಿಗಳಿದ್ದಾರೆ, ಅವರಿಗೆ ಮಾತ್ರ ಹಣ ಸಿಕ್ಕೇ ಸಿಗುತ್ತೆ, ಅವರ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಫಲಾನುಭವಿಗಳು ಆಗಿದ್ದು ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅನ್ನೋದಾದರೆ ನೀವು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಆ ವೆಬ್ಸೈಟ್ಗಾದರೂ ಹೋಗಿ ಮಾಹಿತಿಯನ್ನು ತಗೋಬೋದು. ಇನ್ನು ಈ ಒಂದು 26-27ನೇ ಕಂತಿನ ಹಣ ಕೆಲವ್ರಿಗೆ ಬಂದಿರ್ಬೋದು, ಬಂದಿರಲಿಕ್ಕೆ ಇಲ್ಲದೆ ಇರಬಹುದು. ಏನಾದರೂ ಕೆಲವೊಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು ಮತ್ತು ಸ್ವಲ್ಪ ವಿಳಂಬ ಕೂಡ ಆಗ್ಬೋದು. ಆದರೆ ಖಚಿತವಾಗಿಯೂ ಕೂಡ ಈ 26-27ನೇ ಕಂತಿನ ಹಣ ನಿಮಗೆ ಬರುತ್ತೆ. ಈಗಾಗಲೇ 26ನೇದು ಬಂದಿದೆ, ಇನ್ನು 27ನೇದು ಬರೋದು ಬಾಕಿ ಇದೆ ಅಂತ ಸರ್ಕಾರ ಹೇಳಿದೆ. ಇನ್ನು ಕೆಲವು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ನಿಮ್ಮ ಖಾತೆಗಳಿಗೆ ಈ ಒಂದು ಹಣವನ್ನು ಹಾಕ್ತೀವಿ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಯಾರು ಈ ಹಣಕ್ಕಾಗಿ ಕಾಯ್ತಾ ಇದ್ರು ಅವರಿಗೆ ಇದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.